ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ 550 ಚೌಪಾಯಿಗಳು ಮತ್ತು ಸೋರಟಗಳನ್ನು ತಿಳ್ಕೊಳ್ಳೋಣ. ಗಯವು ಮೋರು ಸಂದೇಹ ಸುನೆವು ಸಕಲ ರಘುಪತಿ ಚರಿತ ಭಯವು ರಾಮಪದ ನೇಹತವ ಪ್ರಸಾದ ಬಾಯಸ ತಿಲಕ ಮೋಹಿ ಭಯವು ಅತಿ ಮೋಹ ಪ್ರಭು ಬಂಧನ ರನಮಹು ನಿರಖಿ ಚಿದಾನಂದ ಸಂದೋಹ ರಾಮ ಬಿಕಲ್ ಕಾರಣ ಕವನ देखी चरित अति नर अनुसारी भयवु हृदय मम संशय भारी सोई भ्रम अब हित करी मई माना कीन्ह अनुग्रह कृपा निधाना जो अति आतप व्याकुल होई तरु छाया सुख जानई सोई जो नहीं होत मोह अति मोही मिलतेवु तात कवन विधि तोही सुनतेवु किमि हरि कथा सुहाई अति विचित्र बहु विधि तुम्ह गाई निगमागम पुराण मत येहा कहहि सिद्ध मुनि नहीं संदेहा संत विशुद्ध मिलहि परि तेहि चितवहि राम कृपा करि जेहि राम कृपा तव दर्शन भयमु तव प्रसाद सब ಸಂಶಯ ಗಯಮು. ಇವು ಚೌಪಾಯಿಗಳು ಮತ್ತು ಸೋರಟಗಳು. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಶಿವ ಕಾಕಭೂಷುಂಡಿಯವರು ಗರುಡನಿಗೆ ಏನೆಲ್ಲ ಕತೆ ಹೇಳಿದ್ರು ಅದನ್ನೆಲ್ಲ ಹೇಳಿ ಪಾರ್ವತಿಗೆ ಹೇಳ್ತಾನೆ, ಅನೇಕ ವಿಧಗಳಿಂದ ರಾಮನೀತಿಯ ಚರ್ಚೆ, ಅಯೋಧ್ಯಾಪುರದ ವಿಶೇಷ ವರ್ಣನೆಗಳನ್ನು ಕೂಡ ನಾನು ನಿನಗೆ ಹೇಗೆ ಹೇಳಿದ್ನೋ ಅದೇ ರೀತಿ ಕಾಕಭೂಷುಂಡಿಯವರು ಕೂಡ ಗರುಡನಿಗೆ ವಿವರಣೆ ಮಾಡಿ ಹೇಳಿದ್ರು. ಆ ರಾಮಕಥೆಯನ್ನೆಲ್ಲ ಕೇಳಿದಂತಹ ಗರುಡ ಆನಂದ ತುಂದಿಲನಾಗಿ ಅಮಿತೋತ್ಸಾಹದಿಂದ ಈ ರೀತಿ ಹೇಳ್ತಾನೆ. ಏನು ಹೇಳ್ತಾನೆ ಅಂದರೆ, ಶ್ರೀ ರಘುಪತಿಯ ಚರಿತ್ರೆಯನ್ನು ಕೇಳಿದ ಮೇಲೆ ನನ್ನ ಎಲ್ಲ ಸಂದೇಹಗಳು ಕೂಡ ದೂರ ಆದವು. ಓ ವಾಯಸ ಶಿರೋಮಣಿಯೇ, ನಿಮ್ಮ ಅನುಗ್ರಹದಿಂದ, ಅಂದರೆ ಇಲ್ಲಿ ಕಾಕಭೂಷುಂಡಿಯವರಿಗೆ ಹೇಳ್ತಾ ಇರುವಂಥದ್ದು, ನಿಮ್ಮ ಅನುಗ್ರಹದಿಂದ ಶ್ರೀರಾಮನ ಚರಣ ಕಮಲಗಳಲ್ಲಿ ನನ್ನ ಭಕ್ತಿ ಅನ್ನೋದು ದೃಢವಾಯಿತು. ಇಲ್ಲಿ ಇನ್ನೂ ಏನೇನೋ ಸಂದೇಹ ಥರ ಇತ್ತು, ಈಗ ಅದು ದೃಢವಾಯಿತು. ಆಮೇಲೆ ರಣಾಂಗಣದಲ್ಲಿ ಪ್ರಭು ನಾಗಪಾಶದಲ್ಲಿ ಬಂಧಿತನಾಗಿದ್ದದ್ದನ್ನು ನೋಡಿ ನಾನು ಬಹಳ ಮೋಹವಿಷ್ಟನಾಗಿದ್ದೆ. ಪರಮಾತ್ಮ ಅಂತ ಹೇಳ್ತೀವಿ, ಆದರೆ ಅವನೇ ಬಂಧನಕ್ಕೆ ಒಳಗಾಗೋದು, ಇದು ಹೇಗೆ ಸಾಧ್ಯ ಅಂತ ನನಗೆ ಒಂದು ಮೋಹ ಅನ್ನೋದು ಕವದಿತ್ತು. ಸಚ್ಚಿದಾನಂದ ಘನನಾದಂತಹ ಶ್ರೀರಾಮಚಂದ್ರ ಯಾಕೆ ವ್ಯಾಕುಲನಾಗಿದ್ದಾನೆ ಇದನ್ನು ನಾನು ತಿಳ್ಕೊಳ್ಳದೆ ಹೋದೆ, ನನಗಿದು ಅರ್ಥನೇ ಆಗಲಿಲ್ಲ ಅಂತಂದ್ಬಿಟ್ಟು ಹೇಳಿ, ಅತಿ ಸಾಮಾನ್ಯ ಮನುಷ್ಯನ ಹಾಗೆ ಪ್ರವರ್ತಿಸುವಂತಹ ಪ್ರಭುವಿನ ಚರಿತ್ರೆಯನ್ನು ನೋಡಿ ನನ್ನ ಹೃದಯದಲ್ಲಿ ಬಹಳ ಸಂದೇಹನೇ ಬಂದಿತ್ತು. ಈಗ ನನಗನ್ನಿಸ್ತಾ ಇದೆ ಆ ಭ್ರಾಂತಿ ನನ್ನ ಪಾಲಿಗೆ ವರವಾಗಿ ಪರಿಣಮಿಸ್ತು ಅಂತಂದ್ಬಿಟ್ಟು. ಅಂದರೆ ಆ ರೀತಿ ಆಗಿದ್ದು ಒಳ್ಳೆಯದೇ ಆಯಿತು, ನನ್ನ ಮೇಲೆ ಅನುಗ್ರಹ ಅದು ಅಂತಂದರೆ ಅದು ನನಗೆ ವರವಾಗೇ ಇತ್ತು ಅಂತ ಹೇಳ್ತಾರೆ. ಈಗ ನಮ್ಮ ಜೀವನದಲ್ಲೂ ಕೂಡ ಏನೇ ದುರ್ಘಟನೆ ಅಂತ ನಾವು ಅಂದ್ಕೊಂಡಿರೋದು ನಡೆದ್ರೂ ಕೂಡ ಅದರಿಂದ ನಾವೊಂದು ಒಳ್ಳೆಯದೇ ಇರುತ್ತೆ. ನಮಗೆ ಒಳ್ಳೇದಾಗಲಿ ಅಂತಲೇ ಭಗವಂತ ಆ ರೀತಿ ನಮ್ಮ ಜೀವನದಲ್ಲಿ ಇಟ್ಟಿರ್ತಾನೆ ಘಟನೆಗಳನ್ನು. ಅದಕ್ಕೆ ನಾವು ಯಾವುದ್ರ ಬಗ್ಗೆನೂ ನಾವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು, ಆಮೇಲೆ ಬೈಕೋಬಾರ್ದು. ಏನು ಬಂದರೂ ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿ ನಮ್ಮದಾಗಿರಬೇಕು. ಇಲ್ಲಿ ಅವನು ಹೇಳ್ತಾ ಇದ್ದಾನೆ, ನನಗೆ ಭ್ರಾಂತಿ ಬಂತಲ್ಲ ಅದು ಕೂಡ ನನ್ನ ಪಾಲಿಗೆ ವರವಾಗೇ ಪರಿಣಮಿಸಿದೆ. ಕೃಪಾನಿಧಿಯಾದಂತಹ ಶ್ರೀರಾಮಚಂದ್ರ ಪ್ರಭು ನನ್ನ ಮೇಲೆ ಅನುಗ್ರಹ ಬೀರಿದ್ದಾನೆ. ಬಿಸಿಲಿನಿಂದ ನೊಂದವನು ಮಾತ್ರ ಮರದ ನೆರಳಿನ ಸುಖವನ್ನು ಅನುಭವಿಸುವಲ್ಲ. ನೋಡಿ, ಯಾವಾಗಲೂ ಕೂಡ ಯಾವುದು ಇಲ್ಲವೋ ಇಲ್ಲ ಅಂತ ನಮಗೆ ಯಾವಾಗ ಫೀಲ್ ಆಗುತ್ತೋ ಅದರದ್ದು ಕಷ್ಟ ನಷ್ಟ ಗೊತ್ತಾಗಿದ್ರೇ ಅದರದ್ದು ಸುಖ ಅನ್ನೋದು ಸಿಗೋದು. ಈಗ ಚೆನ್ನಾಗಿ ಹೊಟ್ಟೆ ಹಸ್ದಿರುತ್ತಲ್ಲ, ಆವಾಗ ಊಟದ ರುಚಿ ಏನು, ಊಟ ಅಂದರೆ ಏನು, ಅದ್ರ ಬೆಲೆ ಏನು ಅದು ಗೊತ್ತಾಗೋದು. ಅದೇ ರೀತಿ ತುಂಬ ಬಿಸಿಲು ತಡ್ಕೊಳಕ್ಕಾಗದೇ ಇರೋಷ್ಟು ಬಿಸಿಲಲ್ಲಿ ಹೋಗಿ ಓಡಾಡ್ತಾ ಇರ್ತಾನಲ್ಲ, ಅವನಿಗೆ ಮರದ ನೆರಳು ಸಿಕ್ಕಿದ್ರೆ ಸಾಕು, ಎಷ್ಟು ಸುಖ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅಂದರೆ ಒಂದು ಮರದ ನೆರಳಿನ ಸುಖವನ್ನು ಅನುಭವಿಸ್ಬೇಕು ಅಂತಂದರೆ ಬಿಸಿಲಿನಲ್ಲಿ ನೊಂದಿರಬೇಕು, ಆಗಲೇ ಗೊತ್ತಾಗೋದು. ಊಟದ ಒಂದು ರುಚಿ ಗೊತ್ತಾಗಬೇಕು, ಅದರದ್ದೊಂದು ಬೆಲೆ ಗೊತ್ತಾಗಬೇಕು ಅಂದರೆ ಚೆನ್ನಾಗಿ ಹೊಟ್ಟೆ ಹಸ್ದಿರಬೇಕು, ಆವಾಗಲೇ ಗೊತ್ತಾಗೋದು. ಅಯ್ಯ, ನನಗೆ ಈ ಪ್ರಬಲವಾದಂಥ ಮೋಹ ಉಂಟಾಗದೆ ಇದ್ದಿದ್ರೆ ನಿಮ್ಮನ್ನು ನಾನು ಹೇಗೆ ಕಾಣ್ತಾ ಇದ್ದೆ? ಈಗ ನನಗೆ ಆ ಒಂದು ಮೋಹ ಬಂದಿದ್ದಕ್ಕೆ ತಾನೇ ನಾನು ಹುಡುಕಾಟವನ್ನು ಮಾಡಿದೆ, ನಾನು ಅದನ್ನು ತಿಳ್ಕೋಬೇಕು ಅಂತ. ಅದಕ್ಕೆ ನಿಮ್ಮ ಒಂದು ದರ್ಶನ ನನಗಾಯಿತು. ಅತ್ಯಂತ ವಿಚಿತ್ರವಾದಂತಹ ಸುಂದರವಾದಂತಹ ಶ್ರೀರಾಮನ ಕಥೆಯನ್ನು ಕೇಳುವಂಥ ಭಾಗ್ಯ ನನಗೆ ಎಲ್ಲಿ ಸಿಗ್ತಾ ಇತ್ತು? ಸಿಗ್ತಾನೇ ಇರಲಿಲ್ಲ. ಇಲ್ಲಾಂದರೆ ನಾನು ಸುಮ್ಮನೆ ಇರ್ತಿದ್ದೆ.
ನನಗೇನೋ ಒಂದು ಪ್ರಾಬ್ಲಮ್ ಆಗಿದ್ದರಿಂದ ತಾನೇ ನಾನು ಬಂದು ನಿಮ್ಮ ದರ್ಶನ ಮಾಡೋದಕ್ಕಾಯಿತು, ಮತ್ತು ಆ ಶ್ರೀರಾಮ ಕಥೆಯನ್ನು ನಿಮ್ಮ ಮೂಲಕ ಕೇಳೋದಕ್ಕಾಯಿತು. ನೀವು ತುಂಬ ಚೆನ್ನಾಗಿ ಮಧುರವಾಗಿ ಅದನ್ನು ಹಾಡಿ ಹೇಳಿದಿರ. ನಿಜವಾದ ಪವಿತ್ರ ಸಜ್ಜನರ ಸಮಾಗಮ ಶ್ರೀರಾಮ ಕೃಪಾಪಾತ್ರರಿಗೆ ತಪ್ಪದೆ ಸಿಗುತ್ತೆ ಅಂತ ವೇದ, ಶಾಸ್ತ್ರ, ಪುರಾಣಗಳು, ಸಿದ್ಧರು, ಮುನಿಗಳು ಹೇಳುವಂಥ ವಿಷಯ ಪ್ರಸಿದ್ಧವಾಗಿದೆ. ಇದರಲ್ಲಿ ಸಂದೇಹನೇ ಇಲ್ಲ. ನೋಡಿ, ಭಗವಂತನ ವಿಚಾರವನ್ನು ಕೇಳೋದಕ್ಕೆ ಪುಣ್ಯ ಮಾಡಿದರೆ ಮಾತ್ರ ಸಿಗೋದು. ಅದರಲ್ಲೂ ಕೂಡ ಆ ಭಗವಂತನ ಕೃಪೆ ನಮ್ಮ ಮೇಲೆ ಬಿದ್ದಿದ್ರೆ ಮಾತ್ರ ನಾವು ಕೇಳೋದಕ್ಕಾಗೋದು. ನೋಡಿ, ರಾಮಚರಿತ ಮಾನಸವನ್ನು ನಾವು ಪ್ರಾರಂಭ ಮಾಡಿ ಇನ್ನೇನು ಕೊನೆ ಹಂತಕ್ಕೆ ಬಂದಿದ್ದೀವಿ. ಇಷ್ಟೆಲ್ಲ ಕೇಳುವಂಥ ಭಾಗ್ಯ ನಮಗೆ ಸಿಕ್ಕಿದೆ ಅಂತಂದರೆ ಅದು ಭಗವಂತನ ಕೃಪೆ ಇಲ್ಲದೆ ನಮಗೆ ಸಿಗೋದಿಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಹಾಗೆ ಅಂತ ಹೇಳಿದ್ದಾರೆ ನೋಡಿ, ನಿಜವಾದ ಪವಿತ್ರ ಸಜ್ಜನರ ಸಮಾಗಮ ಶ್ರೀರಾಮನ ಕೃಪೆ ಯಾರಿಗಾಗಿರುತ್ತೋ ಅವ್ರಿಗೆ ಮಾತ್ರ ತಪ್ಪದೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆಲ್ಲ ರಾಮನ ಕತೆ ಕೇಳುವಂಥ ಒಂದು ಯೋಗ ಬಂದಿದೆ ಅಂತಂದರೆ ಅದು ಭಗವಂತನ ಕೃಪೆಯಿಂದ ಮಾತ್ರ ಸಿಗುತ್ತೆ ಅಂತ ಶಾಸ್ತ್ರ ಪುರಾಣಗಳು ಹೇಳಿದವೆ, ಸಿದ್ಧರು ಹೇಳಿದ್ದಾರೆ, ಮುನಿಗಳು ಹೇಳಿದ್ದಾರೆ. ಅದೆಲ್ಲವೂ ಕೂಡ ನಿಜಾನೇ, ಸಂದೇಹನೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ ಗರುಡ. ಶ್ರೀರಾಮನ ಕರುಣೆಯಿಂದ ನಿಮ್ಮ ದರ್ಶನ ಆಯಿತು, ನಿಮ್ಮ ದಯೆಯಿಂದ ನನ್ನ ಸಂದೇಹ ಎಲ್ಲ ದೂರ ಆಯಿತು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ ಗರುಡ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.